ಸಂತೂನ ಚಾಪು ಸಿಕ್ಕೊಂಡಿದ್ದೆ ಅಷ್ಟೇ. ಅದನ್ನ CCTV ನೋಡಿಲ್ದಂಗೆ ನನ್ನ ಫ್ರೆಂಡ್ಸ್ ಜೊತೆ ನೀಟಾಗಿ ಮಾತಾಡ್ತಿದ್ರೆ ನೀನು ಹೊರಗರ ಮಾತಾಡ್ತಿದ್ದೆ ಹಂಗಂಗೆ. ಅವ್ರೇನೋ ಬೇರೆ ಕಾನ್ವರ್ಸೇಷನ್ ಮಾಡ್ತಿದ್ರೆ ಅವ್ನು ಬಂದ್ಬಿಟ್ಟ ಇವ್ ನೋಡ್ಬೋದ ಅವ್ರು ಏನೇನೋ ಕಾನ್ವರ್ಸೇಷನ್ ಓನಾಗಿ ಮಾಡ್ತಾರ. ಯಾರಮ್ಮ? ಜಕ್ಷನ್ ಎಲ್ರ ಹತ್ರ ಹೇಳಿಸ್ತಿದ್ರು. ಎಲ್ರ ಟೀಚರ್ನ ನಾವು ಬೇಡಿ ಅಂತಂದ್ರೆ ಎಲ್ರಿಂದ ಮಾನ ಮರ್ಯಾದೆಲ್ಲ ಯಾರು ನಮ್ಮಿಲ್ದಂಗ ಮಾಡ್ಬಿಟ್ಟು. ನಾನ್ ನಂಬ್ತೀನಿ ಚಿನ್ನಿ, ನೀನ್ ಮಾಡಿಲ್ಲ ಸುಮ್ನೆ. ಆಯ್ತು ನೀನ್ ಮಾಡಿಲ್ಲ ತಾನೆ ಸುಮ್ನೆ. ಫುಲ್ಲು ಬ್ಯಾನ್ ಎತ್ತದಾಗಿಂದ ಅವಾಗ ಏನಾಯ್ತು ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಂಗೆ ಅನಿಸ್ತು. ಮುಂದೆ ಪಾಪ ನೀನು ಚೆಕ್ ಮಾಡಿದ್ರು. ಅದ್ರಲ್ಲಿ ನೋಡಿದ್ರೆ ನಾನು ಪೇಜ್ ಅರಿತಿದ್ದೆ ಅಂತ ಹೇಳೋರೆ. ಆದ್ರೆ ನಾನು ಅದರಲ್ಲಿ ಲಾಸ್ಟ್ ಪ್ಯಾರ ಹೋಮ್ವರ್ಕ್ ಬರಿಬೇಕಿತ್ತು. ಅದ್ಯಾರನ್ನ ನೋಡ್ತಾರಂತ ಟೇಬಲ್ಗೆ ಕುತ್ಕೊಂಡು ಬರ್ತೆ. ಅದನ್ನ ನೋಡಿದ್ರೆ ಪೇಜ್ ಅರ್ದವ್ರೆ ಅಂತ ಹೇಳಿದ್ರು. ಆಮೇಲಿಕ್ಕೆ ನನ್ನ ಫ್ರೆಂಡ್ಸು ಬಂದ್ಬಿಟ್ಟು ಆಡ್ಸ್ಕೊಂತಿದ್ರು ಸ್ವಲ್ಪ. ಅದಕ್ಕೆ ನಾನು ಅವ್ರಿಗ ಸುಮ್ಮನೆ ಇರು ಅಂತ ಹೇಳ್ದೆ. ಅದಕ್ಕೆ ಕೈ ಮಾಡ್ದೆ ಹಂಗ್ ಮಾಡ್ದೆ ಅಂತ ಹೇಳುತ್ತಿದ್ರು. ಆಮೇಲೆ ನಿಜಕ್ಕೂ ಅಂತ ಅಂಕೆನ ಹೊಡಿತಿದ್ರು. ಯಾರು ಹೊಡೆದಿದ್ದು ಕೆನ್ನೆಗೆ? ದೇವರಾಜ್ ಅಂತ ಅವ್ರು ಬೇರೆ ಬೇರೆಯವ್ರು ಹೊಡಿತಿದ್ರು. ಅವ್ರ ಹೆಸರು ಗೊತ್ತಾ? ದೇವರಾಜ್ ಸರ್ ಮತ್ತೆ ಇನ್ಯಾರು ಹೊಡೆದ್ರು? ಹೆಸರು ಮತ್ತೆ ಇನ್ನೊಬ್ರು ಮ್ಯಾಮ್ ಅವ್ರ ಹೆಸರು ಗೊತ್ತಿಲ್ಲ. ಏನ್ ಮ್ಯಾಮ್ ಹೆಸರು ಗೊತ್ತಿಲ್ವಾ? ಗೊತ್ತಿಲ್ಲ. ಎಷ್ಟು ಜನ ಹೊಡೆದ್ರು ನಿನಗೆ? ನನಗೊಂದು 4-5 ಜನ ಹೊಡೆದ್ರು. ರೂಮಲ್ಲಿ ಹಾಕೊಂಡು ನೋಡಿದ್ರ ಬುಕ್ ಹೇಳ್ತಿದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಕಳ್ಸಿದ್ರು. ಅವ್ನು ನಂಗೆ ಹೊಡೆದ. ಆಮೇಲೆ ಹೊಡೆದ್ರ ಫ್ರೆಂಡ್ಸ್ನೆಲ್ಲ ಕಳಿಸ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಆಯ್ತಕ್ಕೆ ಹೋಗಿ ಕಳಿಸಿ ನಂಗೆ ಕೇಳ್ತಿದ್ರು. ನೀನೇ ಆಡಿದ್ದು ಅಪ್ಪ ಅಮ್ಮನ್ ಕೇಳಿ ಅಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟೆ ಕೇಳಿ ಅಂತ. ಆಮೇಲೆ ಅವರು ನಾಳೆ ಕರ್ಕೊ ಬಂದ್ರು ನಾನು ಕರ್ಕೊ ಬರ್ತೀನಿ ಅಂತ ಹೇಳ್ದ. ಅವರು ನೀನೇ ಮಾಡಿದ್ದು ಅಂತ ಎಲ್ಲ ಟೀಚರ್ಸ್ನು ಕರೆಸಿ ಒಂದು ಇವನು CC ಕ್ಯಾಮ್ರಾ ತೋರಿಸಿ ನಾನೇ ಮಾಡಿದ್ದು ಅಂತ ಎಲ್ಲಾರು ಎದುರು ಹೊಡೆದ್ರ? ಸ್ಟೂಡೆಂಟ್ ಎದುರಿಗ ಎಲ್ರ ಹತ್ರ ಹೇಳಿಸ್ತಿದ್ರು. ಎಲ್ರ ಟೀಚರ್ನ ನಾವು ಬೇಡಿ ಅಂತಂದ್ರೆ ಎಲ್ರಿಂದ ಮಾನ ಮರ್ಯಾದೆಲ್ಲ ಹೋಯ್ತು. ಅಯ್ಯೋ ಮಾನ ಮರ್ಯಾದೆ ನಿಂದಲ್ಲ ಹೋಗಿದ್ದು ಸುಮ್ಮನಿರು. ಒಂದು 7th 8th ಆಯ್ತು. ಟೈಮಿಂಗ್ ಗೊತ್ತಿಲ್ಲ. 7th ಪೀರಿಯಡ್ 7th ಇಲ್ಲ 8th ಪೀರಿಯಡ್ ಹಂಗಾಯ್ತು. ನನ್ಗೆ ಯಾಕಮ್ಮ ಕಾಲ್ ಮಾಡ್ಲಿಲ್ಲ ನೀನು? ಅವಾಗ್ಲೇ ಇಸ್ಕೊಂಡು ಅಲ್ಲಿ ಅವ್ರು ಕಾಲ್ ಮಾಡಿ ಅಂದ್ರೆ ಮಾಡ್ಲಿಲ್ಲ. ಅವ್ರು ನೋಡ್ತೀನಿ. ಈ ಮೇಡಮ್ ಬಂದಿರ ಶರ್ಮಿಳಾ ಮೇಡಮ್ ಆಮೇಲೆ ಕ್ಲಾಸ್ ಬಂದ್ರು. ಅವ್ರು ಹೊಡೆದ್ರ? ಅವ್ರು ಹೊಡಿಲಿಲ್ಲ. ಇಲ್ಲಿ ಕರ್ಕೊಂಬಂದಿದ್ದು ಯಾರು? ಏನಾಯ್ತು ನಿಂಗೆ? ಫುಲ್ಲು ಬ್ಯಾನ್ ಎತ್ತದಾಗಿಂದ ಅವಾಗ ನನಗೆ ಅವಾಗ ಅಂಕಲ್ ಎದಾಗ್ತಿದ್ರು. ಆಮೇಲೆ ಏನಾಯ್ತು ಗೊತ್ತಿಲ್ಲ.
ಹಾಸ್ಪಿಟ್ಲಲ್ಲಿ ಇದ್ದಂಗೆ ಅನಿಸ್ತು. ಅಲ್ಲೇ ನೀನು ಅನ್ಕಾನ್ಸಿಯಸ್ ಮಲ್ಕೋಬಿಟ್ಟಿದ್ದಮ್ಮ, ಅಲ್ಲೇ ನೀನು ತಲೆ ಸುತ್ತೋದು ಅದೇನಾದ್ರು ಆಗಿತ್ತು? ಸುತ್ತದಾಗ್ತಿತ್ತು, ಉಸಿರಾಡ್ತಿರ್ಲಿಲ್ಲ ಅಷ್ಟೇ. ನಿಮಗೆ ಸ್ಕೂಲಲ್ಲಿ ನಮ್ಮಂಗೆ ಮಾಡಿಬಿಟ್ಟು ವ್ಯಾನ್ ಹತ್ರ ಕಳಿಸಿದ್ರು. ಹಂಗ್ ಮಾಡ್ಬಿಟ್ಟು ಕ್ಲಾಸ್ ರೂಮಲ್ಲಿ ಮಾಡಿದ್ರ ನಿನ್ನ? ಸ್ಟಾಫ್ ರೂಮ್ ಅಲ್ಲ, ಕ್ಯಾಬಿನ್ ಅಲ್ಲ. ಇದು ಮಾಡಿಬಿಟ್ಟು ನೀವು ಸ್ಕೂಲ್ ಬಸ್ಸಲ್ಲಿ ಕಳ್ಸವ್ರೆ ಹೋಗ್ಬಿಡು ಅಂತ. ನಾಳೆ ಕರ್ಕೊಂಬಂದ್ರೆ ನಾನು ಕರ್ಕೊಬರ್ತೀನಿ. ನನಗೆ ಮಾಡಿಲ್ಲ, ಪ್ಲೀಸ್ ಕಳು ನನಗೆ ಮಾಡಿಲ್ಲ ಅಂದರೆ ನಾನು ನೋಡ್ತಿಲ್ಲ, ಸಿಕ್ಕಂಬ್ರೆ ನೀನೇ ಮಾಡ್ತಿರೋದು ಅಂತ ಹೇಳ್ತೀನಿ. ಯಾರು ಟೀಚರ್? ವನಜಾಕ್ಷಿ ಮ್ಯಾಮ್, ವೈಸ್ ಪ್ರಿನ್ಸಿಪಲ್. ವನಜಾಕ್ಷಿ ಮೇಡಮ್ ವೈಸ್ ಪ್ರಿನ್ಸಿಪಲ್. ಆಯ್ತು, ಅವ್ರು ಹೇಳಿ, ನೂರು ಹೇಳಿ. ಅವಾಗ ಅಲ್ಲ ಇಬ್ಬರು ಕಳಿಸ್ಬೇಕು, ಅವನು ಕಳಿಸ್ಬೇಕು, ಹೊಡ್ಸ್ಕೊಂಡು ಅಷ್ಟೆಲ್ಲ ಮೇಡಮ್. ಇಲ್ಲ ಇನ್ನೂ ಇದೆ ಸರ್. ಸ್ಕೇಲ್ ಬಿಡ್ತಾವೆ, ಸ್ಕೇಲ್ ಅದು ಏನೋ ಸ್ಕೇಲ್ ಟೀಚರ್ ಸ್ಕೇಲ್ ಇಲ್ಲೆಲ್ಲ ಮಕ್ಕಳು ಬರ್ತಾರೆ ನೋಡಿ. ಇವಾಗ ಅಲ್ಲಿದ್ದಿರಲ್ಲ, ಇನ್ನು ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಆಮೇಲೆ ಕಾಲಲ್ಲಿ ಓದಿದ್ದಾನೆ. ಏತ್ ಸ್ಟ್ಯಾಂಡರ್ಡು ಸಿ ಸೆಕ್ಷನ್ನು ವಿದ್ಯಾನಿಧಿ ಸ್ಕೂಲು. ಈ ವರ್ಷನೇ ನಾನು ICSE ಸಿಲೆಬಸ್ ಅಂತ ಸ್ಕೂಲಿಗೆ ಸೇರಿಸಿದ್ದು. ಇದೇ ಫಸ್ಟು ನಾನು ಕೇಳ್ತಾ ಇರೋದು. ಅವನಿಗೆ ಯಾವ ರೀತಿಯೂ ಪಾಸ್ಟ್ ಹಿಸ್ಟ್ರಿಯಲ್ಲಿ ಏನೂ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಅವನು ವ್ಯಾನ್ ಎತ್ತಿದಾಗಿಂದ ಅವರು ವ್ಯಾನ್ ಡ್ರೈವರ್ ನನಗೆ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದರು. ಫುಲ್ ಅಳ್ತಾ ಇದ್ದಾನೆ. ಏನಕ್ಕೆ ಅಂತ ಅಂದರೆ ಹಿಂಗೆ ನನ್ನ ಮಗ ಹೇಳ್ತಾ ತುಪ್ಪಿಸ್ಕೊಂಡು, ಯಾಕೆ ಅಂತ ಅಂದರೆ ಹಿಂಗೆ ಕ್ಯಾಬಿನಲ್ಲಿ ನಾನು ಯಾರ್ದೋ ಬುಕ್ಸ್ ಅರ್ಧಕ್ಕಿದ್ದಾರೆ, CCTVಯಲ್ಲಿ ಟೇರ್ ಮಾಡಿರೋದು ಅಂದರೆ ಅರ್ಧಿರೋದು ಇಲ್ಲ, ಬಟ್ ಬುಕ್ಕು ನೋಟ್ಸ್ ಬರೀತಾ ಇದ್ನಂತೆ. ಅದು ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ, ನಾನು CCTV ನೋಡಿಲ್ಲ. ನಾಳೆ ನಾನು ನಮ್ಮ ಯಜಮಾನ್ರು ಬಂದು ಖುದ್ದಾಗಿ ನೋಡಿಬಿಟ್ಟು ಏನಾಯಿತು ಅಂತ ಪರಿಶೀಲಿಸ್ತೀವಿ. ನಾನು ಬರೋಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಸೊ ಇವಾಗ ಹೆಲ್ತಿಯಾಗಿದ್ದಾನಂತೆ. ಇನ್ನೂ ಸ್ವಲ್ಪ ಅವನು ಫುಲ್ಲು ಬ್ರೀತಿಂಗ್ ಡಿಫಿಕಲ್ಟಿಯಾಗಿ ಹಿಂಗೆ ಆಗಿದ್ದಾನೆ. ಟೀಚರ್ಸ್ ಹೊಡೆದ್ರು ಅಂತ ಹೇಳಿ? ಟೀಚರ್ಸು ಹೊಡೆದ್ರು ಅಂತ ಹೇಳ್ತಾ ಇದ್ದಾನೆ. ಅದು ಕ್ಲಾಸ್ ರೂಮಲ್ಲ, ಕ್ಯಾಬಿನಲ್ಲಿ 2-3 ಟೀಚರ್ ಹೊಡೆದಿದ್ದಾರಂತೆ. ಕಂಪ್ಲೇಂಟ್ ಏನಾದರೂ ಮಾಡ್ತೀರಾ ಮೇಡಮ್ ನೀವು? ಸರ್ ನನಗೆ CCTV ನೋಡಬೇಕು. ಕಂಪ್ಲೇಂಟ್ ಮಾಡ್ತೀರಾ? CCTV ಹೊಡೆದಾದ್ಮೇಲೆ ನಾನು ಮಾತಾಡ್ತೀನಿ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮೇಡಮ್ ನಿಮ್ಮ ಮಗ? ನಾನು ಆನ್ ದ ಡ್ಯೂಟಿಯಲ್ಲಿದ್ದು ನಮ್ಮದೇ ಆಂಬುಲೆನ್ಸು ಎಮರ್ಜೆನ್ಸಿ ಪೇಷಂಟ್ ಇದ್ದಾರೆ. ಸೊ ಅದ್ರ ಸಲುವಾಗಿ ಅವರು ಕೇಸ್ ಇದ್ರೂ ನಾನು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಬಂದರೆ ಬೇಗ ಕರ್ಕೊಂಡು ಹೋಗ್ಬೋದು. ಡ್ಯೂಟಿ ಬಿಟ್ಟು ಬಂದಿದ್ದೀನಿ ನಾನು. ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಕರ್ಕೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲಿ, ನಮ್ಮ ಮನೆಗೆ. ಅಲ್ಲಿ ಕೊಡಗೇನಹಳ್ಳಿ ಹಾಸ್ಪಿಟಲೇ, ಅಲ್ಲೇ ಹೆಡ್ ಕ್ವಾರ್ಟರಲ್ಲೇ ಡಾಕ್ಟರ್ ಇದ್ದಾರೆ. ಸೊ ಅಲ್ಲೇ ಕವಿತಾ ಅಂತ.